ನಮಸ್ಕಾರ ಸ್ನೇಹಿತರೆ, ನಮ್ಮ ಟೀಮ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುಡಚಿ ಮತಕ್ಷೇತ್ರದ ಹಾರುಗೇರಿ ಪಟ್ಟಣದ ವಾರ್ಡ್ ನಂ. 4 ಶಹಾ ಪ್ಲಾಟ್ ಪ್ರದೇಶದಲ್ಲಿರುವ ನಾವಿ ಸಮಾಜದ ಹಡಪದ ಅಪ್ಪನ ದೇವಸ್ಥಾನದ ಆವರಣದಲ್ಲಿ ಮಹತ್ವದ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಆಡಲದ್ದು ನೀರಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ. बसवेश्वर महाराज की, अपनेश्वर महाराज की, लिंगम ताई माता की, चंद्रशेखर महाराज की, दया जन्म पार्वतेश्वर. ಚಿಕ್ಕೋಡಿ ಲೋಕಸಭಾ ಸಂಸದರಾದ ಪ್ರಿಯಾಂಕ ಜಾರಕಿಹೊಳಿಯವರ ಸಂಸದರ ಅನುದಾನದಲ್ಲಿ 10 ಲಕ್ಷ ರೂಪಾಯಿಗಳ ಅನುದಾನದ ವೆಚ್ಚದಲ್ಲಿ ಸಮುದಾಯ ಭವನ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಲಾಯಿತು. ಈ ಕಾರ್ಯಕ್ರಮವನ್ನು ಮಾನಿಂಗ ಸಾಯನವರ ನೇತೃತ್ವದಲ್ಲಿ ವಾಲ್ಮೀಕಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ರಾಮಣ್ಣ ಗಸ್ತಿ ಭೂಮಿ ಪೂಜೆ ನೆರವೇರಿಸುವ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಈ ಸಂದರ್ಭದಲ್ಲಿ ಹಲವು ಮುಖಂಡರು ಹಾಗೂ ಸಮಾಜದ ಗಣ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಅವರಲ್ಲಿ ಗಿರೀಶ್ ದರೂರ, ಬಸವರಾಜ ಮುಗಳಿಹಾಳ, ಅಶೋಕ್ ಅರಕೇರಿ, ಅಜಿತ ಕೂತಲಗಿ, ಪ್ರಕಾಶ್ ಕುಡಿ, ಪ್ರಧಾನಿ ದರೂರ, ಪ್ರಕಾಶ ಗೋರ್ಪಡೆ, ರವಿ ಕರೋಶಿ, ಅಪ್ಪಾಸಾಬ ಸರಿಕ, ಪ್ರಮೋದ ಗಸ್ತಿ, ಮಲ್ಲಪ್ಪ ಗಸ್ತಿ, ಕುಮಾರ ನಾವಿ, ಮಹಾದೇವ್ ನಾವಿ, ಕಿರಣ ನಾವಿ, ರವೀಂದ್ರ ನಾವಿ, ಸುರೇಶ್ ನಾವಿ, ಭೀಮಪ್ಪ ನಾವಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಮುದಾಯದ ಅಭಿವೃದ್ಧಿಗೆ ಹೆಜ್ಜೆ. ಈ ಸಮುದಾಯ ಭವನ ನಿರ್ಮಾಣದಿಂದ ಸ್ಥಳೀಯ ಜನರಿಗೆ ವಿವಿಧ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಅನುಕೂಲವಾಗಲಿದೆ ಎಂಬುದು ಸ್ಥಳೀಯರ ಅಭಿಪ್ರಾಯ. ವರದಿ ಹನುಮಂತ ಸನ್ನಕ್ಕಿನವರ, ನಮ್ ಟೀಮ್ ಹಾರುಗೇರಿ. ಗಿರಿ ಸಾಹೇಬರು ಸುಮಾರು 1 ಲಕ್ಷ ಅನುದಾನದಲ್ಲಿ ಈ ಕಟ್ಟಡದ ಸ್ಲ್ಯಾಬ್ ಮತ್ತು ಗಿಲಾವ್ ಮಾಡಿಕೊಟ್ಟಿದ್ದಾರೆ. ಅವರಿಗೂ ಸಹಿತ ಈ ಸಂದರ್ಭದಲ್ಲಿ ಧನ್ಯವಾದಗಳು. ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ದರೂರವರೇ, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸಾಯನವರು ಸರ್ ಅವರೇ, ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗಿರ್ತಕ್ಕಂಥ ಪ್ರಮುಖ ಮುಖಂಡರೇ, ಕಾರ್ಯಕರ್ತರೇ, ಅದರಲ್ಲಿ ವಿಶೇಷವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ಗಿರೀಶ್ ದರೂರವರೇ, ನಮ್ಮೆಲ್ಲರ ಹಿರಿಯರಾಗಿರ್ತಕ್ಕಂಥ ಸಾಯನವರು ಸರ್ ಅವರೇ, ಜೊತೆಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಆಗಿರ್ತಕ್ಕಂಥ ಪ್ರಮುಖ ಮುಖಂಡರೇ, ಕಾರ್ಯಕರ್ತರೇ, ಅದರಲ್ಲಿ ವಿಶೇಷವಾಗಿ ಹಡಪದ ಸಮಾಜದ ತಂದೆ ತಾಯಿಯಂದಿರೇ, ಇವತ್ತು ಹಾರುಗೇರಿ ಒಳಗ ಅಭೂತಪೂರ್ವವಾಗಿರ್ತಕ್ಕಂಥ ದಿನ. ಸಾಮಾನ್ಯವಾಗಿ 1947ರಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕರೂ ಸಹಿತ ಹಾರುಗೇರಿ ಒಳಗೆ ಇಷ್ಟೊಂದು ದೊಡ್ಡ ಸಮಾಜ, ಹಡಪದ ಸಮಾಜದಿಂದ ಕುರಿತ ಇಲ್ಲಿವರೆಗೆ ಯಾರೂ ಅವ್ರಿಗೆ ಏನು ಬೇಕು ಅಂತಕ್ಕಂಥದ್ದನ್ನು ಯಾರೂ ವಿಚಾರ ಮಾಡಿರಲಿಲ್ಲ. ನಮ್ಮ ಚಿಕ್ಕೋಡಿಯ ಲೋಕಸಭೆಯ ಸಂಸದರಾಗಿರ್ತಕ್ಕಂಥ ಪ್ರಿಯಾಂಕ ಜಾರಕಿಹೊಳಿ ಅವರು ಈ ಹಡಪದ ಸಮಾಜಕ್ಕೆ ಒಂದು ಸಮುದಾಯ ಭವನವನ್ನು ಕಟ್ಟಿಕೊಡಬೇಕು ಅಂತಕ್ಕಂಥ ಮುತುವರ್ಜಿ ವಹಿಸಿ ಸುಮಾರು 10 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಇಲ್ಲಿ ಹಡಪದ ಅಪ್ಪಣ್ಣವರ ಹೆಸರಿನೊಳಗೆ ಒಂದು ಸಮುದಾಯ ಭವನವನ್ನು ಇವತ್ತು ನಿರ್ಮಾಣ ಮಾಡಲಿಕ್ಕೆ ಭೂಮಿ ಪೂಜೆ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಕಾಂಗ್ರೆಸ್ ಪಕ್ಷವೇ ಎಲ್ಲರನ್ನ ಹಿಡಿದುಕೊಂಡು ಹೋಗತಕ್ಕಂಥ ಪಕ್ಷ. ಇವತ್ತು ಹಿಂದುಳಿದವರು, ಬಡವರು, ಅಲ್ಪಸಂಖ್ಯಾತರು ಎಲ್ಲರನ್ನ ಒಟ್ಟುಗೂಡಿಸಿಕೊಂಡು ಹೋಗ್ತಕ್ಕಂಥ ಪಕ್ಷ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಪ್ರಿಯಾಂಕ ಜಾರಕಿಹೊಳಿ ಈ
ಹಡಪ ಸಮಾಜಕ್ಕೆ ವಿಶೇಷವಾಗಿರ್ತಕ್ಕಂಥ 10 ಲಕ್ಷ ಅನುದಾನವನ್ನು ನೀಡುವುದರ ಮೂಲಕ ಈ ಸಮುದಾಯ ಭವನವನ್ನು ಕಟ್ಟಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಹಡಪ ಸಮಾಜದ ವತಿಯಿಂದ ಆರುಗೇರಿಯ ಪ್ರಮುಖ ನಾಯಕರ ವತಿಯಿಂದ ಎಲ್ಲರಿಂದಲೂ ಸಹಿತ ಅವರಿಗೆ ವಿಶೇಷವಾಗಿರತಕ್ಕಂಥ ಧನ್ಯವಾದಗಳನ್ನ ಅರ್ಪಣೆ ಮಾಡ್ತಾ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾತನಾಡಿರ್ತಕ್ಕಂಥ ಎಲ್ಲ ಹಿರಿಯರು ಸಹಿತ ಜೊತೆಗೆ ಆರುಗೇರಿ ಸಾಮಾನ್ಯವಾಗಿ ಬೆಳಗಾಂ ಜಿಲ್ಲೆ ಒಳಗೆ ಬೆಳಗಾಂ ಬಿಟ್ಟರೆ ಆರುಗೇರಿ ಒಳಗೆ ಇರ್ತಕ್ಕಂಥ ಶಿಕ್ಷಣ ಕೇಂದ್ರಗಳು ಮುಖ್ಯ ಮತ್ತೆ ಬೇರೆ ಎಲ್ಲಿಯೂ ಇಲ್ಲ. ಇಲ್ಲೆಲ್ಲ ಸಾಕಷ್ಟು ಸುಮಾರು 20,000 ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅವರಿಗೆ ಅನುಕೂಲ ಆಗಲಿರ್ತಕ್ಕಂಥ ದೃಷ್ಟಿಯಿಂದ MP ಅವರು ಸ್ವತಃ ಮುತುವರ್ಜಿ ವಹಿಸಿ 1.5 ಕೋಟಿ ಅನುದಾನ ಒಳಗೆ ಒಂದು ಲೈಬ್ರರಿಯನ್ನು ಮಾಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ನೀಡಿದ್ದಾರೆ. ಈಗಾಗಲೇ ಅನುದಾನ ಸಹಿತ ಸ್ಯಾಂಕ್ಷನ್ ಆಗಿದೆ. ಅದಕ್ಕೆ ಇನ್ನು ಕೆಲವು ದಿನಗಳಲ್ಲಿ ಆ ಕಟ್ಟಡವು ಸಹಿತ ನಿರ್ಮಾಣಗೊಂಡ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.